ಎಲ್ರಿಗೂ ನಮಸ್ಕಾರ. ನಮಸ್ತೆ ಸರ್. ಪವರ್ ಟಿವಿಯ ವೀಕ್ಷಕರಿಗೆ, ಕರ್ನಾಟಕದ ಮಹಾಜನತೆಗಳಿಗೆ ನಾನು ನಿಮ್ಮ ಮುಟ್ಟಾಳ ಅಯೋಗ್ಯ ರಾಕೇಶ್ ಶೆಟ್ಟಿ. ಮತ್ತೆ ಅಸತ್ಯದ ಎದುರು ನಿಂತವರಿಗೆ, ಪುಂಡಪೋಖರಿಗಳಿಗೆ ಸೌಜನ್ಯನಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ತಾ ವಿ ಆರ್ ಟ್ರೈಂಗ್ ಟು ಗೆಟ್ ಜಸ್ಟಿಸ್. ಇದು ಸೌಜನ್ಯನಿಗೆ ಒಬ್ಬಳಿಗೆ ಅಲ್ಲ, ಕರ್ನಾಟಕದಲ್ಲಿ ಮುಂದೆ ಆದ ಕೆಲವು ಅತ್ಯಾಚಾರಗಳು ಮತ್ತೆ ಮುಂದೆ ಆಗಬಾರ್ದು ಅನ್ನುವ ಒಂದು ಸಿಚುವೇಶನಲ್ಲಿ ಇದು ಹೆಣ್ಣು ಮಕ್ಕಳಿಗಾಗಿ. ಈಗ ನಿರ್ಭಯ ಕೇಸ್ ಬಂದಾಗ ಇಡೀ ಇಂಡಿಯಾ ನಿಂತ್ಕೊಳ್ತು, ಇಡೀ ಮೀಡಿಯಾಗಳು ನಿಂತ್ಕೊಳ್ತು. ಯಾಕಂದರೆ ಇಟ್ ಈಸ್ ನಾಟ್ ಜಸ್ಟ್ ಫಾರ್ ನಿರ್ಭಯ, ಇಟ್ ಈಸ್ ಫಾರ್ ಆಲ್ ದ ವುಮೆನ್ಸ್. ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ರೈಟ್ಸ್ ಸಿಗಬೇಕು, ಆ ಜಸ್ಟಿಸ್ ಸಿಗಬೇಕಂತ ಸೌಜನ್ಯನಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ತಾ ಸುಳ್ಳಿನ ಸರಮಾಳೆಗಟ್ಟೊಟ್ಟಿಗೆ ಓಡಾಡ್ತಿರುವ, ಅಬ್ಬರಿಸಿ ಬಬ್ಬರಿಸ್ತಿರುವ ಕಂತ್ರಿಗಳಿಗೆ ಆ ಮೂರ್ಖ ಅಯೋಗ್ಯ ರಾಕೇಶ್ ಶೆಟ್ಟಿ. ನಾನೊಬ್ಬ ಲಫಂಗ, ನಾನೊಬ್ಬ ಶಿವಗಣ ರಾಕೇಶ್ ಶೆಟ್ಟಿ. ನಾನೊಬ್ಬ ಶಿವಗಣ ರಾಕೇಶ್ ಶೆಟ್ಟಿ. ಜವಾಬ್ದಾರಿ ಹೆಚ್ಚಾಗಿದೆ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಕಳೆದ 1 ತಿಂಗಳಿಂದ ನಿಮ್ಮೆಲ್ಲರ ಮುಂದೆ ನಾನು ಬಂದೇ ಇಲ್ಲ. ನನಗೆ ಈ 1 ತಿಂಗಳಲ್ಲಿ ಬಹಳ ಖುಷಿ ಕೊಟ್ಟ ವಿಷಯ ಏನಂದ್ರೆ, ಈ ನೀಚ ಲಫಂಗರೊಟ್ಟಿಗೆ ಹೋಗಿ ಕೈ ಜೋಡಿಸಿ. ಎಂಥ ಅಯೋಗ್ಯರು ನಾವು. ನನ್ನ ಮೌನವೇ ಈ ಅನಾಚಾರಿಗಳಿಗೆ ಇಷ್ಟೆಲ್ಲ ರೀತಿಯಲ್ಲಿ ಕಾಡಿತ್ತಲ್ಲ ಎನ್ನುವ ಒಂದು ಕುತೂಹಲ ಇತ್ತಲ್ಲ, ಅದು ಸತ್ಯಕ್ಕೆ ನೀಡಿದ ಒಂದು ಉತ್ತರವಾಗಿತ್ತು. ಯಾವ ಇವೆಲ್ಲ ಮೇಕ್ಸ್ ನೋ ಸೆನ್ಸ್. ಇಷ್ಟು ಡೇ ನೈಟ್ ಅಂದರೆ ಪ್ರತಿ ಸೆಕೆಂಡ್ ಇವ್ರಿಗೆ ನಾನು ಕಾಡ್ತಾ ಇದ್ದೀನಿ ಅನ್ನುವ ಸತ್ಯ ಅರಿವಾಯಿತು. ಇವನ್ಯಾವನ ಸೆಡೆ ನನ್ನ ಮಗ. ಜವಾಬ್ದಾರಿ 2023ರಲ್ಲಿ 2023ಯಲ್ಲಿ ನನ್ನ ಜವಾಬ್ದಾರಿ ಯಾಕೆ ಹೆಚ್ಚಾಯಿತು ಅಂತ ಹೇಳೋದಕ್ಕೆ ಕಾರಣ, ಮಗನಿಗೆ ಹೇಳ್ತಾ ಇದ್ದೀನಿ, ಒಂದ್ಸಲ ಇವನೊಂದು ಹೆಂಗ್ಸ್ ಕೈಯಲ್ಲಿ ಮೆಟ್ಟಲ್ ತಿಂದಾಗಿದೆ. ಇದೇ ಸುಳೆ ಮಗನಿಗೆ ಇನ್ನು ಮಂಗಳೂರಲ್ಲಿ 20, 25, 30 ಹೆಂಗಸರು ಇವನ್ನ ಮೆಟ್ಟು ತಗೊಂಡು ಇದೇ ಮಂಗಳೂರಲ್ಲಿ ಮುಂದಿನ ಸಭೆಯಲ್ಲಿ ಜಡಿತಾರೆ ಇವನಿಗೆ. ನಮ್ಮನ್ನು ಶಿವಗಣ ಅಂತ ಕರೆದ ಮೇಲೆ ನನಗೆಲ್ಲೋ ಅನಿಸ್ತು, ಮುನ್ಸೂಚನೆ. ಅಧರ್ಮ ಮೀರಿದಾಗ ಮಂಜುನಾಥ ಅಣ್ಣಪ್ಪ ಮುಣಿದಿದ್ದಾನೆ. ನಮ್ಗೆ ನಾವೆಲ್ಲ ಷಂಡ್ರ ತರ ಕೂತ್ಕೊಂಡಿದ್ವಲ್ಲ. ಇವನ್ ಹೇಳ್ತಾರ ದಿಟ್ವೇನ್ಲ ಕರೆಕ್ಟಾಗಿ ಹೇಳವನೆ. ಸತ್ಯದೊಟ್ಟಿಗೆ ನಿಂತು ಸತ್ತ ಆತ್ಮಕ್ಕೆ ನ್ಯಾಯ ಕೊಡಿಸಬೇಕೆನ್ನುವ ಪವರ್ ಟಿವಿಯ ಕಾಳಜಿಯಲ್ಲಿ ನನ್ನನ್ನು ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅದೇನು ಮುಹೂರ್ತ ನೋಡ್ಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ನನಗೆ ಇವತ್ತೊಂದು ಚಿಕ್ಕ ಪ್ರಸಂಗವನ್ನು ಹೇಳಬೇಕಂತ ಮನಸ್ಸಾಗ್ತಾ ಇದೆ. ಈ ನಾಯಿಗೆ ಭಿಕ್ಷೆ ಬಿಸಾಕ್ಬಿಟ್ಟು 1-2 ಲಕ್ಷ ಕೊಟ್ಟು ಈ ಸುಳೆ ಮಗನಲ್ಲಿ ಮಾತಾಡೋಕೆ ಕೂರಿಸಿದ್ದಾರೆ ಅಂತ. ಈ ಬೇವರ್ಸಿ ಸುಳೆ ಮಗ ನಿನ್ನೆ ಹೇಳ್ತಿದ್ದ, ಇವನು ಮಾರ್ಮಾಂಗದ ಕೂದಲನ್ನ ತಾಯ್ತ ಮಾಡಿ ಕೊಡ್ತಾನಂತೆ. ಸುಳೆ ಮಗ ರಾಕೇಶ, ನಿನಗೆ ಹೇಳ್ತಿದ್ದೀನಿ ಕೇಳು, ನಿನ್ನವ್ವನ್ನ ಸುಳೆಯ ಮಗನೇ, ನಿನ್ನವ್ವನ್ನ ಬೇವರ್ಸಿ ನಾಯಿ ಮುಟ್ಟಾಳ ನೀನು ಕಣ. ನಿನ್ನಂಥ ಗಂಡಸು ಈ ಪ್ರಪಂಚದಲ್ಲಿ ಇನ್ನೊಂದು ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದರೆ ನಿನ್ನನ್ನು ಯಾರು ಹುಟ್ಟಿಸೇ ಇಲ್ಲ. ನಿನ್ನನ್ನು ಗ್ರ್ಯಾಂಡ್ ರೋಡಲ್ಲಿ ಬಿಸಾಕ್ ಹೋಗೋ ಕಾಂಡಮಲ್ಲಿ ನೀನು ಹುಟ್ಟು ಬಂದಿರೋದು. ನಾಯಿ ಸುಳೆ ಮಗನೇ ಕೇಳಿಲ್ಲಿ, ಬಿಸಾಕ್ ಹೋಗೋ ಕಾಂಡಮಲ್ಲಿ
ನೀನು ಹುಟ್ಟು ಬಂದಿರೋದು. ಅಬ್ಬರಗಳು ಹೇಳಿದ್ದನ್ನೇ ಹೇಳಬೇಕು, ಕ್ರಿಯೇಟ್ ಮಾಡಬೇಕು, ಸುಳ್ಳನ್ನು ಪದೇ ನಿತ್ಯ ಹೇಳಿ ಹೇಳಿ ಸತ್ಯ ಎನ್ನುವ ರೀತಿಯಲ್ಲಿ ಕಳೆದುಕೊಳ್ಳುವ ಒಂದು ಆಂದೋಲನಗಳಾಗಬೇಕು, ಸಭೆಗಳಾಗಬೇಕು. ಅದಕ್ಕೆ ಮಾತ್ರ ಅಗತ್ಯ. 9ನೇ ನಂಬರ್ ಬೆಡ್ ಖಾಲಿ ಅದೇ, ಅದಕ್ಕೆ ನೀನು ಅಡ್ಮಿಟ್ ಆಗ್ಬಿಡು. ನಾನು 3 ಜನನೆಲ್ಲ ಕರ್ಕೊಂಡೋಗಿ ಮಸಾನ್ದಾಗೆ ಗುಂಡಿ ತೆಗೆದು ಬಂದ್ಬಿಡ್ತೀನಿ.